ಅರೆ ಅರೆ ತಮ್ಮ, ಓಂ ಶಾಂತಿ. ದೊಡ್ಡ ತಂದೆಯು ನೀವು ದೊಡ್ಡ ಮಕ್ಕಳಿಗೆ ಎಷ್ಟು ಕಷ್ಟ ಕೊಡುವುದಿಲ್ಲ. ಕೇವಲ 2 ಶಬ್ದಗಳನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಅಂತ ತಮ್ಮ ಹೇಳ್ತಾ ಇದ್ದಾರೆ. ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ. ನೋಯಿಸಿದವರಾಗಲಿ, ಪ್ರೀತಿಸಿದವರಾಗಲಿ, ಬೈದವರಾಗಲಿ, ಬಯಸಿಕೊಂಡವರಾಗಲಿ, ತೆಗಳಿದವರಾಗಲಿ, ಹೊಗಳಿದವರಾಗಲಿ, ಮೇಲಿದ್ದವರು ಕೆಳಗಿಳಿಯಲೇಬೇಕಂತೆ ತಮ್ಮ. ಓಂ ಶಾಂತಿ ಅಣ್ಣ. ಇವತ್ತಿನ ಪ್ರಶ್ನೆ ಆಗಿದೆ, ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಯಾವುದು? ಅದರಲ್ಲಿಯೇ ತಂದೆಗೆ ಮಜಾ ಬರುತ್ತದೆ. ಪತಿತರನ್ನು ಪಾವನ ಮಾಡೋದು ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯವಾಗಿದೆ ಅಣ್ಣ. ತಂದೆಗೆ ಪಾವನರನ್ನಾಗಿ ಮಾಡೋದ್ರಲ್ಲಿ ಬಹಳ ಮಜಾ ಬರುತ್ತದೆ. ತಂದೆ ಬರೋದೇ ಮಕ್ಕಳ ಸದ್ಗತಿ ಮಾಡಲು, ಎಲ್ಲರನ್ನ ಸತೋಪ್ರಧಾನರನ್ನಾಗಿ ಮಾಡಲು. ಯಾಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಕೇವಲ ಒಂದು ಪಾಠನ ಪಕ್ಕ ಮಾಡ್ಕೊಳ್ಳಿ, ನಾನು ದೇಹವಲ್ಲ ಆತ್ಮನಾಗಿದ್ದೇನೆ. ಇದೇ ಪಾಠದಿಂದ ತಂದೆಯ ನೆನಪಿರುವುದು ಮತ್ತು ಪಾವನರಾಗ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ತಂದೆಗೂ ಸಹ ನೀವು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡೋದ್ರಲ್ಲಿಯೇ ಮಜಾ ಬರುತ್ತದೆ ಅಂತ. ಆದ್ದರಿಂದ ಹೇಳ್ತಾರೆ, ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ. ಸರ್ವರ ಸದ್ಗತಿದಾತ ಅವರೊಬ್ಬರೇ ಆಗಿದ್ದಾರೆ, ಬೇರೆ ಯಾರೂ ಅಲ್ಲ ಅಂತ. ಲೇ ತಮ್ಮ, ನಾವು ಸತೋಪ್ರಧಾನರಾಗಿದ್ದೆವು. ಸ್ವರ್ಗವಾಸಿ ಅರ್ಥಾತ್ ಸುಖಧಾಮದ ಮಾಲೀಕರಾಗಿದ್ದೆವು. ಸುಖಧಾಮವಿತ್ತು, ಅದನ್ನೇ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ. ಅವರು ಮನುಷ್ಯರೇ ಆದರೆ ದೈವಿ ಗುಣವಂತರಾಗಿದ್ದರು. ಈ ಸಮಯದಲ್ಲಿ ಆಸುರಿ ಗುಣವುಳ್ಳ ಮನುಷ್ಯರಾಗಿದ್ದಾರೆ. ಇದನ್ನು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತು. ಆಗ ದೇವತೆಗಳ ರಾಜ್ಯವು ಸ್ಥಾಪನೆಯಾಯಿತು. ನೀವು ಮೊದಲು ಅಸುರರಾಗಿದ್ದೀರಿ. ತಂದೆಯು ಬಂದು ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುವ ಯುಕ್ತಿ ತಿಳಿಸುತ್ತಾರೆ. ಆದರೆ ಅಸುರರ ಮತ್ತು ದೇವತೆಗಳ ಯುದ್ಧದ ಮಾತೇ ಇಲ್ಲ. ದೇವತೆಗಳಿಗೆ ಅಹಿಂಸಾ ಪರಮೋ ಧರ್ಮಿ ಎಂದು ಹೇಳುತ್ತಾರೆ. ದೇವತೆಗಳಂತೂ ಎಂದೂ ಯುದ್ಧ ಮಾಡುವುದಿಲ್ಲ. ಹಿಂಸೆಯ ಮಾತಿರಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ದೈವಿ ರಾಜ್ಯದಲ್ಲಿ ಯುದ್ಧವೆಲ್ಲಿಂದ ಬರುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. 100 ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ, ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ. ಅಣ್ಣ, ನೀವು ಅಹಿಂಸಕರಾಗಿದ್ದೀರಿ. ಯೋಗ ಬಲದಿಂದ ನಿಮ್ಮ ವಿಜಯವಾಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ನೆನಪಿನ ಯಾತ್ರೆಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತೆ. ಜನ್ಮ ಜನ್ಮಾಂತರದ ಅಂದರೆ ಯಾವಾಗನಿಂದ? ಯಾವಾಗ ವಿಕರ್ಮಗಳು ವಿನಾಶವಾಗ್ತವೆ? ಮೊಟ್ಟ ಮೊದಲು ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಬಂದಿದ್ರಿ, ಸೂರ್ಯವಂಶದವರೇ. ನಂತರ ಚಂದ್ರವಂಶದವರು. 2 ಕಲೆಗಳು ಕಡಿಮೆಯಾಗಿಬಿಡುತ್ತೆ. ನಂತರ ನಿಧಾನವಾಗಿ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮೂಲ ಮಾತು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗೋದು. ಯಾರು ಕಲ್ಪದ ಹಿಂದೆ ಸತೋಪ್ರಧಾನರಾಗಿದ್ದರೋ ಅವರೇ ಆಗ್ತಾರೆ. ನಂಬರ್ ವಾರ್ ಅಂತೂ ಇರ್ತಾರೆ. ನಂತರ ಡ್ರಾಮಾನುಸಾರ ಬರುತ್ತಾರೆಂದರೂ ಸಹ ನಂಬರ್ ವಾರ್ ಆಗಿಯೇ ಬರ್ತಾರೆ. ಬಂದು ಜನ್ಮ ತೆಗೆದುಕೊಳ್ತಾರೆ. ನಾಟಕವು ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಇದನ್ನು ಅರಿತುಕೊಳ್ಳೋದಕ್ಕೂ ತಿಳುವಳಿಕೆ ಬೇಕು ಅಂತಿದ್ದಾರೆ ಅಣ್ಣ ಇವತ್ತು ಬಾಬಾ. ನೀವು ಈ ಚಿತ್ರವನ್ನು ಸರಿಯಾಗಿ ಮಾಡಿಸಿದ್ದೀರಿ. ಪತಿತ ಪಾವನ ಪರಮಪಿತ ಪರಮಾತ್ಮನಾಗಿದ್ದಾರೆಯೋ ಅಥವಾ ಎಲ್ಲ ನದಿ ಸರೋವರಗಳು? ಅಮೃತಸರದಲ್ಲಿ ಒಂದು ಸರೋವರವಿದೆ. ನೀರೆಲ್ಲವೂ ಮೈಲಿಗೆಯಾಗಿ ಬಿಡುತ್ತದೆ. ಅದನ್ನು ಅಮೃತದ ಸರೋವರವೆಂದು ತಿಳಿಯುತ್ತಾರೆ. ದೊಡ್ಡ ದೊಡ್ಡ ರಾಜರು ಅಮೃತವೆಂದು ತಿಳಿದು ಸರೋವರವನ್ನು ಸ್ವಚ್ಛ ಮಾಡುತ್ತಾರೆ. ಹೆಸರೇ ಆಗಿದೆ ಅಮೃತಸರ. ಗಂಗೆಗೂ ಅಮೃತವೆಂದು ಹೇಳುತ್ತಾರೆ. ನೀರು ಎಷ್ಟು ಕೊಳಕಾಗಿರುತ್ತದೆ, ಮಾತೆ ಕೇಳಬೇಡಿ. ಬ್ರಹ್ಮರವರು ಮೊದಲು ಈ ನದಿಗಳಲ್ಲಿ ಸ್ನಾನ ಮಾಡಿದ್ದಾರೆ. ನೀರು ಬಹಳ ಕೊಳಕಾಗಿರುತ್ತದೆ. ಮತ್ತೆ ಮಣ್ಣನ್ನು ತೆಗೆದುಕೊಂಡು ಉಜ್ಜಿ ಸ್ನಾನ ಮಾಡುತ್ತಾರೆ. ಬಾಬಾ ಅವರು ಅನುಭವಿ ಆಗಿದ್ದಾರಲ್ಲವೇ? ತಂದೆಯು ಹಳೆಯ ಅನುಭವಿ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಇವರಂತಹ ಅನುಭವಿ ಬೇರೆ ಯಾರೂ ಇಲ್ಲ. ದೊಡ್ಡ ದೊಡ್ಡ ವೈಸ್ರಾಯ, ರಾಜ ಮೊದಲಾದವರ ಜೊತೆ ಮಾತನಾಡುವ ಅನುಭವವಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ತಂದೆಯು ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರ್ತಾರೆ ಅಲ್ವಾ? ಆದರೆ ನೀವು ಪದೇ ಪದೇ ಪಾತ್ರ ಅಭಿನಯಿಸ್ತೀರಿ. ಆದಿ ಸನಾತನ ಧರ್ಮವಾಗಿದೆ.
ಈಗ ಅದರ ಬುನಾದಿಯೂ ಇಲ್ಲದಂತಾಗಿದೆ. ಕೇವಲ ಅವರ ಚಿತ್ರಗಳಷ್ಟೇ ಉಳಿದಿವೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ದರಿಂದ ತಂದೆ ತಿಳಿಸ್ತಾರೆ, ನೀವು ಈ ಲಕ್ಷ್ಮೀನಾರಾಯಣರಾಗಬೇಕು. ಗುರಿ ಧ್ಯೇಯವಂತೂ ಸನ್ಮುಖದಲ್ಲಿದೆ. ಇದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಇನ್ನು ಹಿಂದೂ ಧರ್ಮವಂತೂ ಯಾವುದೂ ಇಲ್ಲ. ಹಿಂದೂ ಎನ್ನುವುದು ಹಿಂದೂಸ್ತಾನದ ಹೆಸರಾಗಿದೆ. ಹೇಗೆ ಸನ್ಯಾಸಿಗಳು ಇರುವಂತಹ ಸ್ಥಾನವಾದ ಬ್ರಹ್ಮ ತತ್ವವನ್ನೇ ಭಗವಂತನೆಂದು ಹೇಳ್ತಾರೆ, ಹಾಗೆಯೇ ಇಲ್ಲಿ ಇರುವಂತಹ ಸ್ಥಾನವನ್ನು ಧರ್ಮವೆಂದು ಹೇಳಿಬಿಡುತ್ತಾರೆ. ಆದರೆ ಆದಿ ಸನಾತನ ಹಿಂದೂ ಧರ್ಮವೆಂದು ಯಾವುದೂ ಇರಲಿಲ್ಲ. ಹಿಂದೂಗಳು ದೇವತೆಗಳ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾರೆ, ಮಹಿಮೆ ಮಾಡ್ತಾರೆ. ಯಾರು ದೇವತೆಗಳಾಗಿದ್ರೋ ಅವರೇ ಹಿಂದೂಗಳಾಗಿ ಬಿಟ್ರು ಅಂತ ಬಾಬಾ ಸ್ಪಷ್ಟವಾಗಿ ತಿಳಿಸ್ತಿದ್ದಾರೆ ಅಣ್ಣ. ಲೇ ತಮ್ಮ, ಪೂರ್ಣ ಅಂಕಗಳಿಂದ ಉತ್ತೀರ್ಣರಾಗಲು ತಮ್ಮ ಬುದ್ಧಿಯನ್ನು ಸತೋಪ್ರಧಾನ ಪಾವನರನ್ನಾಗಿ ಮಾಡಿಕೊಳ್ಳಬೇಕು. ಮಂದ ಬುದ್ಧಿಯವರಿಂದ ಸೂಕ್ಷ್ಮ ಬುದ್ಧಿಯವರಾಗಿ ನಾಟಕದ ವಿಚಿತ್ರ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮ ಮಾಡಬೇಕಾಗಿದೆ. ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಇವತ್ತು ನಮಗೆ ಬಾಬಾ ವರದಾನ ಕೊಡ್ತಿದ್ದಾರೆ. ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಅಂದರೆ ಸಮಚಿತ್ತತೆಯ ಮುಖಾಂತರ ಬ್ಲೆಸ್ಸಿಂಗ್ಸ್ ಆಶೀರ್ವಾದದ ಅನುಭವ ಮಾಡುವಂತಹ ಕರ್ಮಯೋಗಿ ಭವ ಅಂತ. ಕರ್ಮಯೋಗಿ ಅಂದರೆ ಪ್ರತಿ ಕರ್ಮ ಯೋಗಯುಕ್ತವಾಗಿರುತ್ತೆ. ಕರ್ಮಯೋಗಿ ಆತ್ಮ ಸದಾ ಕರ್ಮ ಮತ್ತು ಯೋಗದ ಜೊತೆ ಅರ್ಥಾತ್ ಬ್ಯಾಲೆನ್ಸ್ ಇಡುವಂಥವರಾಗಿರ್ತಾರೆ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರೋದ್ರಿಂದ ಪ್ರತಿ ಕರ್ಮದಲ್ಲಿ ತಂದೆಯ ಮುಖಾಂತರ ಬ್ಲೆಸ್ಸಿಂಗ್ಸ್ ಅಂದರೆ ಆಶೀರ್ವಾದ ಸಿಗ್ತಿರುತ್ತೆ. ಆದರೆ ಯಾರದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವರಿಂದಲೂ ಆಶೀರ್ವಾದ ಸಿಗುತ್ತದೆ. ಯಾರಾದರೂ ಒಳ್ಳೆಯ ಕಾರ್ಯ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ ಅವರ ಪ್ರತಿ ಹೃದಯದಿಂದ ಆಶೀರ್ವಾದಗಳು ಹೊರಬರುತ್ತೆ. ಬಹಳ ಚೆನ್ನಾಗಿದೆ ಅಂತ ಒಪ್ಕೊಳ್ಳೋದೆ ಆಶೀರ್ವಾದ ಆಗಿದೆ ಅಂತಿದ್ದಾರೆ ಅಣ್ಣ. ಇವತ್ತಿನ ಸ್ಲೋಗನ್ ಆಗಿದೆ, 1 ಸೆಕೆಂಡ್ನಲ್ಲಿ ಸಂಕಲ್ಪಗಳನ್ನು ನಿಲ್ಲಿಸುವಂತಹ ಅಭ್ಯಾಸವು ಕರ್ಮಾತೀತ ಸ್ಥಿತಿಯನ್ನು ಸಮೀಪ ತರುತ್ತದೆ ಅಂತ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಈ ವಾರ್ತಾಲಾಪ ನಿಮ್ಮೆಲ್ಲರ ಮನಸ್ಸು ತಲುಪಿದೆ ಅಂತ. ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.